ಎಸ್, ಒಂದು ರ್ಯಾಪಿಡ್ ಫೈರ್ ಇದೆ. ಸೊ ಒಬ್ಬೊಬ್ಬರ ಹೆಸರನ್ನ ಹೇಳ್ತಾ ಹೋಗ್ತೀನಿ. ಅವ್ರ ಬಗ್ಗೆ ನಿಮ್ಮ ಒಪಿನಿಯನ್ನ ಶೇರ್ ಮಾಡೋದಾದ್ರೆ, ಕರಿಬಸಪ್ಪ ಅವರು. ಚೆಸ್ಟ್ ಡ್ಯಾನ್ಸರ್. ಕಡಬಾಂ ಸತೀಶ್. ಅಯ್ಯೋ ಅವರ ಟ್ರೋಲ್ ಕಿಂಗ್. ಆರ್ ಜೆ ಅಮಿತ್. ಅಮಿತ್ ಆ್ಯಕ್ಚುಲಿ ಒಳ್ಳೆ ಟಾಕೆಟಿವ್ ಇದ್ರು, ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ರು. ಬಟ್ ಅವ್ರಿಗೆ ಇನ್ನೊಂದು ಸ್ವಲ್ಪ ಸಮಯ ಸಿಗಬೇಕಿತ್ತು ಬಿಗ್ ಬಾಸ್ ಮನೆಯಲ್ಲಿ. ಚಂದ್ರಪ್ರಭಾ ಅವರು. ಅವರು ತುಂಬ ಒಳ್ಳೆ ಮನುಷ್ಯ, ಮುಗ್ಧ. ಮಲ್ಲಮ್ಮ. ಮಲ್ಲಮ್ಮ ಗಟ್ಟಿಗೀತಿ. ಅಶ್ವಿನಿ. ಅಶ್ವಿನಿ ಅವರು ಬಿಗ್ ಬಾಸ್ ವಿನ್ ಆಗಬೇಕು ಒಂದು. ಇನ್ನೊಂದು ವೆರಿ ಸ್ಟ್ರೇಟ್ ಫಾರ್ವರ್ಡ್, ಒಳಗಡೆ ಏನು ಏನಂತಾರೆ, ಒಳಗೊಂದು ಹೊರಗೊಂದು ಇಲ್ಲ, ಏನಂತಾರೆ ನಿಷ್ಕಲ್ಮಶ. ಮಂಜು ಭಾಷಿಣಿ ಅವರು. ಮಂಜು ಭಾಷಿಣಿ ಅವರು ಒಳಗಡೆ ಇದ್ದಾಗ ನನಗೆ ಅವ್ರ ಬಗ್ಗೆ ಇಷ್ಟನೇ ಆಗ್ತಿತ್ತು. ಇನ್ಫ್ಯಾಕ್ಟ್ ಅವರು ಎಲಿಮಿನೇಟ್ ಆಗಿ ಹೋದಾಗ ನನಗೆ ಒಂಥರ ಮನೆ ಖಾಲಿ ಅವ್ರ ಬಗ್ಗೆ ನಾನು ಅವ್ರು ಕನೆಕ್ಟ್ ಆಗೇ ಇರಲಿಲ್ಲ. ಬಟ್ ನಂಗೆ ಮನೆ ಖಾಲಿ ಅನ್ಸೋದು ಇಷ್ಟ ಆಗೋರು. ಬಟ್ ಆಚೆ ಕಡೆ ಬಂದಮೇಲೆ ಅವ್ರ ಸ್ಟೇಟ್ಮೆಂಟ್ಸ್ ನೋಡಿದಾಗ ನನಗೆ ಏನಪ್ಪ ಮಂಜು ಭಾಷಿಣಿ ಅವ್ರು ಹಿಂಗೂ ಮಾತಾಡ್ತಾರೆ ಅಂತ ಅನ್ನಿಸ್ತು. ಅಶ್ವಿನಿ ಎಸ್ ಎನ್. ಆ್ಯಕ್ಚುಲಿ ಅವರು ತುಂಬ ಪೊಟೆನ್ಷಿಯಲ್ ಇತ್ತು ಅನ್ಸುತ್ತೆ, ಅದೃಷ್ಟ ಕೈ ಕೊಟ್ಟಿರ್ಬೋದು ಅವ್ರಿಗೆ. ಸ್ಪಂದನ. ಸೈಲೆಂಟ್. ಧನುಷ್ ಹೆಂಗೆ ಅಂದರೆ, ಧನುಷಲ್ಲಿ ಒಂದು ಫೈರ್ ಇದೆ ಒಳಗಡೆ. ಅವ್ರು ಸುಮ್ಮನೆ ಅದನ್ನು ಹುದುಗಿಡ್ತಾ, ಅಂದರೆ ಹುದುಗಿ ಅದು ಆಟದಲ್ಲಿ ಕಾಣಿಸ್ತಾ ಇಲ್ಲ. ಸೊ ಅವ್ರು ಅದನ್ನು ಆಚೆಗೆ ಹಾಕಬೇಕು. ಧನುಷ್. ಮಾಡು ದೇವ್ರಂತ ಮನುಷ್ಯ, ಇನ್ನೋಸೆಂಟ್. ಅಭಿಷೇಕ್. ಜೆಂಟಲ್ ಮ್ಯಾನ್. ಧ್ರುವಂತ್. ಮೆಂಟಲ್ ಮ್ಯಾನ್. ಕಾಕ್ರೋಚ್ ಸುದಿ. ಕಾಕ್ರೋಚ್ ಸ್ವೀಟ್ ಹಾರ್ಟ್, ತುಂಬ ಒಳ್ಳೆಯವರು, ಹೆಂಗರಳು. ಓಕೆ. ರಘು ಅವರು. ರಘು ಅವರು ಏನು ಹೇಳ್ಬೋದು, ಅದೇ ಗಿಲ್ಲಿಗೆ ಜೋಗುಳ ಹಾಡ್ತಾ ಇರ್ತಾರೆ. ಟಾಸ್ಕ್ ಅಂತ ಬಂದಾಗ ಮಾತ್ರ ಅವರು ಆಕ್ಟಿವ್ ಆಗಿರ್ತಾರೆ, ಅದರ್ವೈಸ್ ತುಂಬ ಸೋಬರ್ ಆಗಿರ್ತಾರೆ. ರಿಷಾ. ಅಪ್ಪ ರಿಷನ್ ಬಗ್ಗೆ ನೋ ಕಮೆಂಟ್ಸ್. ರಾಶಿಕಾ. ಆರೋಗೆಂಟ್. ಸೂರಜ್. ಕನಿಂಗ್. ಕಾವ್ಯ. ಕ್ಲೆವರ್. ಗಿಲ್ಲಿ ಏನು ಅತಿರೇಕ, ಅಧಿಕ ಪ್ರಸಂಗತನ. ರಕ್ಷಿತಾ ಓವರ್ ಸ್ಮಾರ್ಟ್, ಕ್ಯಾಲ್ಕುಲೇಟಿವ್. ಓಕೆ. ಈಗ ಚೈತ್ರ ಕುಂದಾಪುರ ಹಾಗೆ ರಜತ್ ಅವ್ರ ಬಗ್ಗೆ. ಅವ್ರ ಬಗ್ಗೆ ಏನು ಅದೇ, ರಜತ್ ನೋಡೋಕೆ ತುಂಬ ಅವರು ಲೌಡು ಗಡ್ಸ್ ಅನ್ಸಿದ್ರು ಇಲ್ಲ ಮನ್ಸಾರೆ ತುಂಬ ಒಳ್ಳೆಯವರೇನೋ ಅನ್ಸುತ್ತೆ, ನಂಗೆ ಗೊತ್ತಿಲ್ಲ ಅಷ್ಟು. ಅಲ್ಲಿ ಒಳಗಡೆ ನೋಡ್ದಾಗ ನಂಗೆ ಹಂಗೆ ಅನ್ನಿಸ್ತು ಅಷ್ಟೇ. ಚೈತ್ರ ಕುಂದಾಪುರ ಅವ್ರ ಬಾಯಲ್ಲಿ ಏನೂ ನಿಲ್ಲಲ್ಲ ಪಾಪ. ನಾನು ತುಂಬ ರೇಗಿಸ್ತಾ ಇದ್ದೆ. ಸೊ ಎಲ್ಲ ಹೇಳ್ಬಿಡ್ತಾರೆ, ಅವ್ರಿಗೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಂತ ನನಗನ್ಸುತ್ತೆ. ಅದರ್ವೈಸು ಅದೇ ಅವರಲ್ಲೂ ಒಂದು ಮುಗ್ಧತೆ ಇದೆ ಅಂತ ಅನ್ಸುತ್ತೆ ನಂಗೆ. ಲಾಸ್ಟ್ ಸೀಸನ್ ನೋಡಿದಾಗ ಹಂಗೆ ಅನಿಸ್ತಾ ಇದೆ, ಅವ್ರು ದೆವ್ವಕ್ಕೆಲ್ಲ ಹೆದರ್ಕೋತಾ ಇದ್ದಿದ್ದು ಅದು ನೋಡಿದಾಗ. ಸೊ 2 ಪರ್ಸನಾಲಿಟಿ ಇದೆ ಚೈತ್ರನಲ್ಲಿ. ಕಿಚ್ಚ ಸುದೀಪ್ ಅವರಿಂದ ಏನು ಕಲ್ತ್ರಿ, ಅದ್ರ ಜೊತೆಗೆ ನಿಮ್ಗೆ ವೋಟ್ ಮಾಡಿರುವಂಥ ಜನತೆಗೆ ಏನು ಹೇಳ್ತೀರಾ ಅಂತ? ಸುದೀಪ್ ಸರಿಂದ ಏನು ಕಲ್ತ್ರಿ ಅಂದರೆ, ಅವರು ಆ್ಯಂಕರಿಂಗ್ನ ಲೈವ್ ಆಗಿ ನೋಡೋ ಸೌಭಾಗ್ಯ ನಮಗೆ ಸಿಗ್ತಾ ಇತ್ತು. ಯಾಕಂದರೆ ಬಿಗ್ ಬಾಸ್ನ ಅವರು ರೀಟೇಕ್ಸ್ ತೊಗೋತಾರ ಅಥವಾ ಹೆಂಗೆ ಏನೋ ಅದೊಂದು ಇತ್ತು ನಮಗೆ. ಬಟ್ ಅಲ್ಲಿ ನೋಡಿದಾಗ ಎಷ್ಟು ಸ್ಪಾಂಟೇನಿಯಸ್ ಆಗಿ, ಎಷ್ಟು ಫ್ಲಾಲೆಸ್ ಆಗಿ ಹೋಗ್ತಾ ಇತ್ತು ಗೊತ್ತಾ. ಅದನ್ನು ನೋಡೋಕ್ಕೆ ನನಗೆ ಭಾಳ ಖುಷಿ ಆಗ್ತಾಯಿತ್ತು. ಅವರು ಗ್ರೇಟ್ ಹೋಸ್ಟ್, ಗ್ರೇಟ್ ಆ್ಯಕ್ಟರ್ ಅನ್ನೋದು ಗೊತ್ತಿತ್ತು. ಬಟ್ ಅದನ್ನು ಕಣ್ಣಾರೆ ನೋಡೋ ಸೌಭಾಗ್ಯ ನಮ್ದಾಯಿತು. ಸುದೀಪ್ ಸರ್ ತುಂಬ ಹಿಂಟ್ಸ್ ಕೊಟ್ಟರು, ನಾನೇ ಅದನ್ನು ತೊಗೊಳ್ಲಿಲ್ಲ. ಅದು ಯಾಕೆ ತೊಗೊಳ್ಲಿಲ್ಲ ನನಗೆ ಒಳಗಡೆ ಅದು ಆಗಲಿಲ್ಲ ಅಷ್ಟೇ. ಅದು ಜನ್ವಿನಾಗಿ ಫ್ರೆಂಡ್ಶಿಪ್ ಇದ್ದಿದ್ದರಿಂದ ನನಗೆ ದೂರ ಮಾಡ್ಕೊಳ್ಳೋಕ್ಕೂ ಆಗಲಿಲ್ಲ. ಆ ಒಂದು ಇದರಲ್ಲಿ ನಾನು ತ್ರಿಶಂಕು ಪರಿಸ್ಥಿತಿಯಲ್ಲಿದ್ದೆ. ಅದು ಬಿಟ್ಟರೆ ನನಗೆ ಕಲಿಯೋಕೆ ಅನ್ನೋದಕ್ಕಿಂತ ಅದೇ ಅವ್ರ ಆ್ಯಂಕರಿಂಗ್ ನೋಡಿ ನಾನು ಇನ್ಸ್ಪೈರ್ ಆದೆ ಲೈವ್ ಆಗಿ. ತುಂಬ ಖುಷಿ ಆಯಿತು. ಸುದೀಪ್ ಸರ್ ನಮ್ಮ ಎಲ್ಲ ವೀಡಿಯೋಸ್ ನೋಡ್ಕೊಂಡು ಬಂದು, ಎಪಿಸೋಡ್ಗಳು ನೋಡ್ಕೊಂಡು ಬಂದು ಅವ್ರು ಮಾಡ್ತಾ ಇದ್ದೆ. ನಮ್ಗೆ ಅದು ಖುಷಿ ಅಲ್ವಾ, ನಾವು ಆಟ ಆಡಿದ್ದೆಲ್ಲ ಸರ್ ನೋಡ್ತಾರೆ ಅಂದರೆ ಅದೊಂದು ದೊಡ್ಡ ಖುಷಿ. ಅವ್ರ ಇಂಟರ್ವ್ಯೂಗೋಸ್ಕರ ನಾವು ನ್ಯೂಸ್ ಚಾನಲಲ್ಲಿ ನಮ್ಮ ಚಾನಲಿಗೆ ಫಸ್ಟ್ ಕೊಡಿ ಹಾಗೆಲ್ಲ ಕೇಳ್ತಾ ಇದ್ವಿ. ಸೊ ಅದು ನನಗೆ ತುಂಬ ಖುಷಿ ಇದೆ. ಇನ್ನು ಜನ ವೋಟ್ ಮಾಡಿ ಸಪೋರ್ಟ್ ಮಾಡಿದ್ದಾರೆ. ಇವಾಗಲೂ ತುಂಬ ಜನ ಮೆಸೇಜ್ ಮಾಡ್ತಾ ಇದ್ದಾರೆ. ಆ ಪ್ರೀತಿಗೆ ಬೆಲೆ ಕಟ್ಟೋಕ್ಕೆ ಸಾಧ್ಯನೇ ಇಲ್ಲ. ಸೊ ಒಳಗಡೆ ನಾನು ಏನೇ ಸಣ್ಣ ಪುಟ್ಟ ತಪ್ಪಾಗಿದ್ರು ಅದನ್ನು ಹೊಟ್ಟೆಗೆ ಹಾಕೊಂಬಿಡಿ. ಅದೆಲ್ಲ ಇಂಟೆನ್ಷನಲಿ ಮಾಡಿದ್ದಲ್ಲ, ಯಾರಿಗೂ ನೋವು ಮಾಡಬೇಕು ಅಂತ ಮಾಡಿದ್ದಲ್ಲ. ಚೆನ್ನಾಗಿ ಆಟ ಆಡಬೇಕು, ನಿಮ್ಮೆಲ್ಲರನ್ನ ಎಂಟರ್ಟೈನ್ ಮಾಡಬೇಕು ಅಂತ ನಾನು ಹೋಗ್ತಾ ಇದ್ದೆ, ಗೆಜ್ಜೆಯಿಂದ ಹಿಡಿದು ಪ್ರತಿಯೊಂದು. ಅದೇನೋ ಆಗಿ ಎಂಡ್ ಆಗ್ತಾಯಿತ್ತು. ಏನೆನ್ಸಿದ್ರು ನೇರವಾಗಿದ್ದೀನಿ, ಆ ಮನೆಯಲ್ಲಿ ನಾನು ಜೀವಿಸಿದ್ದೀನಿ, ನಾಟಕ ಆಡಿಲ್ಲ, ಸೇಫ್ ಗೇಮ್ ಆಡಿಲ್ಲ. ಬಹುಶಃ ಈಗ ಮೋಸ್ಟ್ಲಿ ನೀವು ನನ್ನನ್ನು ಇಷ್ಟಪಡ್ತಾ ಇದ್ದೀರಾ ಅಂತ ಅನ್ಸುತ್ತೆ. ಆ ಪ್ರೀತಿನ ನಾನು ಇನ್ನು ಮುಂದೆ ಉಳಿಸ್ಕೊತೀನಿ. ಯಾಕಂದರೆ ಇದು ಬಿಗ್ ಬಾಸ್ ಅಲ್ಲ,
ನಾನು ಎಷ್ಟು ಬೇಕೋ ಅಷ್ಟರಲ್ಲಿ ರಿಯಲ್ ಲೈಫಲ್ಲಿ ಇದ್ದೇ ಇರ್ತೀವಲ್ಲ, ಆಟ ಅಂತ ಬಂದಾಗ ಬೇರೆ ಆಗುತ್ತೆ. ಸೊ ನಿಮ್ಮ ಪ್ರೀತಿನ ನಾನು ಉಳಿಸ್ಕೊತೀನಿ. ಎಸ್, ನಿಮ್ಮ ಪ್ರಕಾರ ಈ ವಾರ ಯಾರು ಎಲಿಮಿನೇಟ್ ಆಗಬೇಕು ಅಂತ? ಆಗಬೇಕು. ಸೊ ಅದೇ ಈ ರಕ್ಷಿತಾ, ಅಶ್ವಿನಿ ಅವರು ಮತ್ತು ಆಮೇಲೆ ಗಿಲ್ಲಿ, ಧನುಷ್ ಬಿಟ್ಟು ಇನ್ನು ಯಾರು ಬೇಕಾದರೂ ಹೋಗಲಿ, ಎಲ್ಲರೂ ಹೋಗೋದಕ್ಕೆ ಡಿಸರ್ವ್ ಇದ್ದಾರೆ ಮನೆ ಕಡೆಗೆ. ಸೆನಿವೆ, ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ಒಂದಷ್ಟು ಸಮಯವನ್ನು ಕೊಟ್ಟಿದ್ದಕ್ಕೆ. ಐ ನೋ, ಬಿಕಾಸ್ ಯಾಕಂದರೆ ಬ್ಯಾಕ್ ಟು ಬ್ಯಾಕ್ ಇಂಟರ್ವ್ಯೂಸ್ ಎಲ್ಲ ಮಾಡಿ 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 ತುಂಬ ಸ್ಟ್ರೈನ್ ಆಗಿದೆ. ಆದರೂ ಕೂಡ ಒಂದಷ್ಟು ಸಮಯವನ್ನು ಕೊಟ್ಟಿದ್ದಕ್ಕೆ ಒಳ್ಳೆದಾಗಲಿ. ನೀವು ಅಂದ್ಕೊಂಡಿರೋ ಹಾಗೆಯೇ ನೀವೇನೆಲ್ಲ ಪ್ಲಾನ್ಸ್ ಇಟ್ಕೊಂಡಿರೋ ನೆಕ್ಸ್ಟ್ ಫ್ಯೂಚರ್ ಬಗ್ಗೆ ಅದೆಲ್ಲ ಸಕ್ಸಸ್ಫುಲ್ ಆಗಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಇದಾಗಿತ್ತು ಬಿಗ್ ಬಾಸ್ ಸೀಸನ್ 12ರ 10ನೇ ಕಂಟೆಸ್ಟೆಂಟ್ ಎಲಿಮಿನೇಟ್ ಆಗಿ ಬಂದಂತಹ ಜಾನ್ವಿ ಅವರ ಸ್ಪೆಷಲ್ ಇಂಟರ್ವ್ಯೂ. ಮತ್ತಷ್ಟು ಇಂಟ್ರೆಸ್ಟಿಂಗ್ ಇಂಟರ್ವ್ಯೂಸ್ ಒಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾನೆ ಇರಿ ಬಾಸ್ ಟಿವಿ ಕನ್ನಡ. ಧನ್ಯವಾದಗಳು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.